ಎಲ್ರಿಗೂ ನಮಸ್ಕಾರ. ಒಂದು ಆಲೋಚನೆ ನಮ್ಮ ಜೀವನ ಬದಲಿಸಬಹುದು. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 22 ನೋಡೋಣ. ಅಧ್ಯಾಯ 22. ಗರ್ಭಾವಸ್ಥೆಯಲ್ಲಿ ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ. ನಿಮ್ಮ ಶರೀರದ ಮಾತನ್ನು ಆಲಿಸಿ. ಗರ್ಭಾವಸ್ಥೆಯು ಒಂದು ಬಹಳ ನಾಜೂಕಾದ ಸಮಯವಾಗಿದೆ. ಏಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಜೀವ ಬೆಳೀತಾ ಇರುತ್ತೆ. ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದೊಡ್ಡ ಮರವಾಗಿದ್ದರೆ ಅದು ಎಂಥ ಬಿರುಗಾಳಿ ಬಂದ್ರೂ ಏನೂ ಆಗಲ್ಲ, ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ. ಆದರೆ ಇದು ಸೂಕ್ಷ್ಮವಾದಂತಹ ಚಿಕ್ಕ ಇರೋದ್ರಿಂದ ನಾವು ತುಂಬ ಹುಷಾರಾಗಿ ನಮ್ಮ ಆರೋಗ್ಯವನ್ನು, ನಮ್ಮ ಮಗುವನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ವೈದ್ಯರು ಸೂಚಿಸಿದ ಆಹಾರ, ಪೂರಕ ಆಹಾರಗಳು, ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕು. ಮತ್ತು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದನ್ನು ನಾವು ನಮ್ಮ ದೇಹ ಏನು ತಗೊಳ್ಳುತ್ತೆ ಅನ್ನೋದನ್ನು ನಾವೇ ಕಂಡುಕೊಳ್ಬೇಕು. ಅವ್ರು ಹೇಳಿದರು, ಇವ್ರು ಹೇಳಿದರು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅನ್ನೋದನ್ನು ಮೈಂಡಿಂದ ತೆಗೆದುಹಾಕಿ ನಮ್ಮ ದೇಹಕ್ಕೆ ಏನು ತಿಂದರೆ ನಮಗೆ ಅಜೀರ್ಣ ಆಗೋದಿಲ್ಲ, ಜೀರ್ಣ ಆಗುತ್ತೆ, ಆರಾಮಾಗಿರ್ಬೋದು ನಮಗೆ ಅಂತ ಅನಿಸುತ್ತೋ ಅಂಥ ಆಹಾರವನ್ನು ತೆಗೆದುಕೊಳ್ತಾ ಹೋಗಬೇಕು. ಯಾಕೆ ಅಂದರೆ ಎಲ್ಲರ ದೇಹನೂ ಸಹ ಒಂದೇ ಆಗಿರಲ್ಲ, ಎಲ್ಲರ ಆಹಾರ ಪದ್ಧತಿಯೂ ಒಂದೇ ಆಗಿರಬೇಕು ಅಂತಲೂ ಇಲ್ಲ. ನಮಗೇನು ಇಷ್ಟ ಆಗುತ್ತೋ ಅದನ್ನು ತಿನ್ನಬೇಕು. ಮತ್ತು ತಿನ್ನುವ ಮೊದಲು ನಾವು ಪ್ರಾರ್ಥನೆಯನ್ನು ಮಾಡಿ ತಿನ್ನೋ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಆಹಾರದಲ್ಲಿ ಧನಾತ್ಮಕ ಶಕ್ತಿಯನ್ನು ತಿಂದಂಗಾಗುತ್ತೆ ನಾವು. ಮತ್ತು ಆರೋಗ್ಯವಾಗಿಯೂ ಇರುತ್ತೆ, ಅದು ಆರೋಗ್ಯಕರವಾಗಿ ಇದೆ ಅಂತ ನಮಗೂ ಭಾವನೆ ಬರುತ್ತೆ. ಆ ಭಾವನೆಯೇ ಒಂದು ಔಷಧ ರೂಪದಲ್ಲಿ ನಮಗೆ ಕೆಲಸ ಮಾಡುತ್ತೆ. ಮತ್ತು ಮಗುವಿಗೂ ಸಹ ಪ್ರಾರ್ಥನೆ ಮಾಡಿ ಊಟ ಮಾಡಬೇಕು, ಆಹಾರಕ್ಕಿರೋ ಶಕ್ತಿ ಏನು ಅನ್ನೋದು ಭ್ರೂಣದಲ್ಲಿದ್ದಾಗಲಿಂದಾನೇ ಒಂದು ಮೈಂಡ್ ಸೆಟ್ ಆಗುತ್ತೆ. ನಾವು ಏನನ್ನು ತಿಂತೀವೋ ಆ ಆಹಾರದ ಬಣ್ಣ ಏನಿದೆ, ರೂಪ, ಗುಣಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಂಡು ಭ್ರೂಣಕ್ಕೆ ತಿಳಿಸ್ತಾ ಹೋಗಿದ್ರೆ ಮಗುವಿಗೆ ಪೌಷ್ಟಿಕ ಆಹಾರದಲ್ಲಿ ಆಸಕ್ತಿ ಬೆಳೀತಾ ಹೋಗುತ್ತೆ. ಮತ್ತು ಅದರ ಆಹಾರ ಪದ್ಧತಿಯೂ ಸಹ ಹೊಟ್ಟೆಯಲ್ಲಿರುವಾಗಲಿಂದಾನೇ ಉತ್ತಮವಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಈಗ ಕೆಲವರಿಗೆ ಡಾಕ್ಟರ್ ಹೇಳೋ ಕಬ್ಬಿಣ, ಫೋಲಿಕ್ ಆ್ಯಸಿಡ್, ಕ್ಯಾಲ್ಶಿಯಂ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಬೇಕೋ ಬೇಡವೋ, ಗರ್ಭಾವಸ್ಥೆಯಲ್ಲಿ ಅಂದರೆ 2-3 ತಿಂಗಳಿದ್ದಾಗ ಹೇಳ್ತಾರಲ್ಲ, ಅದನ್ನು ತೊಗೋಬೇಕೋ ಬೇಡವೋ. ಈಗ ಕೆಲವರು ಏನಂತ ಹೇಳ್ತಾರೆ, ತೊಗೋಬಾರ್ದು, ಚೆನ್ನಾಗಿ ಊಟ ಮಾಡು, ಹಣ್ಣು ಹಂಪಲು ತಿನ್ನು, ಹಾಲನ್ನು ಕುಡಿ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿನಮಾನಕ್ಕೆ ಹೇಳಬೇಕಂದ್ರೆ ನಾವು ಇದನ್ನೆಲ್ಲ ತೆಗೆದುಕೊಳ್ಬೇಕು. ಮತ್ತು ಹಾಲನ್ನು ಕುಡಿದ್ರೆ ಕೆಲವರಿಗೆ ಆಗ್ತಾ ಇರಲ್ಲ, ಅದನ್ನು ಹೇಗೆ ತೊಗೋಬೇಕು ಅನ್ನೋದಾದರೆ ಅದನ್ನು ಬಿಡಬೇಕು. ಹಾಲಿನಲ್ಲಿರುವಂತಹ ಪೌಷ್ಟಿಕಾಂಶವನ್ನು ಹೊಂದಿರುವಂಥ ಮೊಸರು, ಮಜ್ಜಿಗೆ ಅಥವಾ ಇನ್ಯಾವುದಾದ್ರೂ ಆಹಾರವನ್ನು ನಾವು ಸೇವಿಸಬಹುದು. ಈಗ ನಾವು ನಮ್ಮ ದೇಹಕ್ಕೆ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ನಬೇಕು ಅನ್ನೋ ಮಾತಿಗೆ ಕೆಲವರು ಚೈನೀಸ್ ಫುಡ್ ಇಷ್ಟ ಆಗುತ್ತೆ, ಸಮೋಸಗಳು, ಈ ಥರ ಎಲ್ಲ ತಿಂದು ಆನಂತರ ಟ್ಯಾಬ್ಲೆಟ್ಸನ್ನು ತೊಗೋತಾರೆ. ಅಂದರೆ ಅದು ಜೀರ್ಣ ಆಗೋದಿಲ್ಲ. ಅಜೀರ್ಣ ಆಗೋದ್ರಿಂದ ಮಾತ್ರೆಗಳನ್ನು ತೆಗೆದುಕೊಳ್ಳೋದು, ಹೆಚ್ಚು ತಿನ್ನೋದು, ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಮಾಡೋದು ಸಹ ಸರಿಯಾದ ಮಾರ್ಗವಲ್ಲ. ಪೌಷ್ಟಿಕಾಂಶಯುಕ್ತ ಆಹಾರವನ್ನೇ ತೆಗೆದುಕೊಳ್ಬೇಕು. ಇನ್ನು ಕೆಲವರು ಹೆಂಗೆ ಮಾಡ್ತಾರೆ ಅಂದರೆ ಟೈಮ್ ಟು ಟೈಮ್ ಊಟ ಮಾಡ್ತಾರೆ. ಇಷ್ಟು ಗಂಟೆಗೆ ಊಟ ಮಾಡಬೇಕು, ನಂತರ ಮತ್ತೆ ಇಷ್ಟು ಗಂಟೆಗೆ ಊಟ ಮಾಡಬೇಕು ಅಂತ ಹೇಳಿ, ಅದು ಸಹ ಸರಿಯಾದ ರೀತಿಯಲ್ಲ. ಹೇಗೆ ಊಟ ಮಾಡಬೇಕು ಅಂದರೆ ನಮ್ಗೆ ಯಾವ ಟೈಮ್ಗೆ ಹಸಿವಾಗುತ್ತೋ ಆ ಟೈಮ್ಗೆ ಊಟ ಮಾಡಿಬಿಡಬೇಕು. ನಮಗೆ ಎಷ್ಟು ಊಟ ಮಾಡಬೇಕು ಅನಿಸುತ್ತೋ ಅಷ್ಟೇ ಊಟ ಮಾಡಬೇಕು. ಮತ್ತು ಅದು ಕರಗಿದ ನಂತರ, ಜೀರ್ಣ ಆದ ನಂತರ ನಮಗೆ ಮತ್ತೆ ಹೊಟ್ಟೆ ಹಸಿವಾದರೆ ಮತ್ತೆ ಊಟವನ್ನು ತೆಗೆದುಕೊಳ್ಬೇಕು. ಆಗ ನಮ್ಮ ದೇಹಕ್ಕೆ ಏನು ಬೇಕು ಅದು ಔಷಧವಾಗಿ ಅದು ಕನ್ವರ್ಟ್ ಆಗುತ್ತೆ. ಇಲ್ಲದಿದ್ದರೆ ಅದು ರೋಗಗಳ ಮನೆ ಆಗೋ ಸಾಧ್ಯತೆಯೂ ಇರುತ್ತೆ. ಕೆಲವರು ಟೈಮ್ ಟು ಟೈಮ್ ಊಟ ಮಾಡೋದು, ಇಲ್ಲ ಕೆಲವರು ಹೊಟ್ಟೆ ಹಸಿದೇ ಇದ್ರೂ ಊಟ ಮಾಡೋದು, ಈ ರೀತಿಯೂ ಮಾಡಬಾರ್ದು. ನಮಗೆ ಯಾವಾಗ ಹೊಟ್ಟೆ ಹಸಿವಾಗುತ್ತೋ, ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಊಟವನ್ನು ತೆಗೆದುಕೊಳ್ಬೇಕು. ಮತ್ತು ಸಾಧ್ಯವಾದಷ್ಟು ಪ್ರಕೃತಿಯ ಸಂಪರ್ಕದಲ್ಲಿ ಇರಬೇಕು. ನಾವು ನಮ್ಮ ದೇಹ 3 ರೀತಿಯ ಪ್ರಕೃತಿಯನ್ನು ಹೊಂದಿರುತ್ತೆ: ವಾತ, ಪಿತ್ತ ಮತ್ತು ಕಫ. 3 ಗುಣಗಳ ಸಮತೋಲನದಲ್ಲಿ ಇದ್ದರೆ
ನಮ್ಮ ದೇಹ ಆಗ ಆರೋಗ್ಯಕರ ಮತ್ತು ಸದೃಢವಾಗಿ ಇರ್ತೀವಿ. ನಾವು ಇಲ್ಲದೇ ಇದ್ದರೆ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವರು ವಾತ ಸ್ವಭಾವದವರು, ಕೆಲವರು ಪಿತ್ತ ಸ್ವಭಾವ ಅಥವಾ ಕಫ ಸ್ವಭಾವದವರು ಇರ್ತಾರೆ. ಪಿತ್ತ ಅಥವಾ ಕಫ ಸ್ವಭಾವದವರು ಇರ್ತಾರೆ. ಅವರವರಿಗೆ ಯಾವ್ಯಾವ ಆಹಾರ ಇಷ್ಟ ಆಗುತ್ತೋ, ಅವರವ್ರ ದೇಹಕ್ಕೆ ಯಾವುದು ಸೆಟ್ ಆಗುತ್ತೋ ಆಹಾರವನ್ನು ತೆಗೆದುಕೊಳ್ತಾ ಹೋಗಬೇಕು. ಈಗ ಪಿತ್ತ ಸ್ವಭಾವದವರಿಗೆ ಕೆಲವೊಂದು ಹಣ್ಣುಗಳನ್ನು ತಿಂದಾಗ ಸೆಟ್ ಆಗಲ್ಲ. ಕಫ ಸ್ವಭಾವದವ್ರಿಗೆ ಕೆಲವೊಂದು ಹಣ್ಣು ಸೆಟ್ ಆಗಲ್ಲ. ಇವರು ತಿನ್ನೋ ಹಣ್ಣುಗಳನ್ನು ತಿಂದಾಗ ಅನಾರೋಗ್ಯಕ್ಕೆ ತುರ್ತಾಗ್ಬೋದು. ಇಲ್ಲ ಅವರು ತಿನ್ನೋ ಹಣ್ಣನ್ನು ಇವರು ತಿಂದಾಗ ಇವರು ಅನಾರೋಗ್ಯಕ್ಕೆ ತುರ್ತಾಗ್ಬೋದು. ಹಾಗಾಗಿ ಅವರವರ ದೇಹಕ್ಕೆ ಯಾವ್ಯಾವುದು ಹಣ್ಣುಗಳಾಗಲಿ ಆಹಾರನೇ ಆಗಲಿ ಯಾವುದು ಸೆಟ್ ಆಗುತ್ತೋ ಆಹಾರವನ್ನೇ ತೆಗೆದುಕೊಳ್ಬೇಕು. ಮತ್ತು ನಾನು ಆಗಲೇ ಹೇಳಿದ ಹಾಗೆ ಊಟ ಮಾಡೋ ಮೊದಲು ಪ್ರಾರ್ಥನೆಯನ್ನು ಮಾಡಿ ಊಟ ಮಾಡಬೇಕು. ಯಾಕೆ ಅಂದರೆ ನಮ್ಮ ಹಿಂದಿನ ಸಂಸ್ಕೃತಿಯಿಂದನೂ, ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನಿಂದನೂ ಹೇಳ್ತಾನೆ ಬಂದಿದ್ದಾರೆ, ಊಟ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ಊಟ ಮಾಡಬೇಕು ಅಂತ ಹೇಳಿ. ಅದು ಸಹ ಒಳ್ಳೆಯ ವಿಷಯವೇ. ಪ್ರಾರ್ಥನೆ ಮಾಡಿಯೇ ಊಟ ಮಾಡಬೇಕು. ಯಾಕೆಂದರೆ ಅದಕ್ಕೊಂದು ಆರೋಗ್ಯಕರ ಧನಾತ್ಮಕ ಶಕ್ತಿ, ನಾವು ಮಾಡುವಂಥ ಊಟಕ್ಕೆ ಪ್ರಾರ್ಥನೆ ಮಾಡಿ ನಾವು ಊಟ ಮಾಡಿದ್ದೆ ಆದರೆ ಧನಾತ್ಮಕ ಶಕ್ತಿ ಸೇರಿಕೊಂಡು ಆರೋಗ್ಯಕರವಾಗಿರಲು ನಾವು ಸಹಾಯ ಮಾಡುತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡಿ ಊಟ ಮಾಡಬೇಕು. ಪ್ರಾರ್ಥನೆ ಮಾಡೋದ್ರಿಂದ ನಾವು ಆಹಾರಕ್ಕೆ ಗೌರವ ಮತ್ತು ಕೃತಜ್ಞತೆ ಭಾವನೆಯನ್ನು ಸಲ್ಲಿಸ್ದಂಗಾಗುತ್ತೆ. ಮತ್ತು ನಮ್ಮ ಒಳ್ಳೆಯತನವೂ ಹೆಚ್ಚುತ್ತೆ. ಮತ್ತು ಆಹಾರ ಪ್ರಸಾದವಾಗಿ ಕನ್ವರ್ಟ್ ಆಗಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಡಲು, ನಮ್ಮ ದೇಹಕ್ಕೆ ಸಂತೃಪ್ತಿಯನ್ನು ನೀಡಲು ಸಹಾಯವಾಗುತ್ತೆ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದಾದರೆ, ನಿಮಗೆ ಇಷ್ಟ ಬಂದಂಗೆ ಈಸಿಯಾಗಿ ಕೆಲವೊಂದು ಲೈನ್ಗಳನ್ನು ನೀವು ಕಂಡುಕೊಳ್ಬೋದು. ಈಗ ನಾನು ಕೆಲವೊಂದಿಷ್ಟು ಲೈನ್ಗಳನ್ನು ಹೇಳ್ತೀನಿ. ಈ ಪ್ರಕೃತಿಯನ್ನು ಸೃಷ್ಟಿಸಿದ ದೇವರಿಗೆ ಧನ್ಯವಾದಗಳು, ಇಲ್ಲ ದೇವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಆಹಾರವನ್ನು ಸೃಷ್ಟಿಸಿದ ಪ್ರಕೃತಿಗೆ ಧನ್ಯವಾದಗಳು ಮತ್ತು ಬೆವರು ಸುರಿಸಿ ಅನ್ನ ಬೆಳೆದ ರೈತನಿಗೆ ಕೃತಜ್ಞತೆಗಳು. ಈ ಪಡಿತರ ದಿನಸಿಯನ್ನು ನಮ್ಮ ಮನೆಗೆ ತಲುಪಿಸಿದ ಎಲ್ಲ ಜನರಿಗೆ ಧನ್ಯವಾದಗಳು. ಅದನ್ನು ಬೇಯಿಸಿದ ವ್ಯಕ್ತಿಗೆ ಧನ್ಯವಾದಗಳು. ಹೀಗೆ ನೀವು ಇದನ್ನೇ ಸುಲಭವಾಗಿಯೂ ಸಹ ದೇವರಿಗೆ, ಪ್ರಕೃತಿಗೆ, ರೈತನಿಗೆ ಮತ್ತು ಇದನ್ನು ಮಾಡಿದಂತಹ ವ್ಯಕ್ತಿಗೆ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಅಂತ ಸಹ ಈಸಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಊಟವನ್ನು ಮಾಡಬಹುದು. ಮತ್ತು ಪೂರ್ಣ ಭಾವನೆಯಿಂದ ನಾವು ಈ ಆಹಾರವನ್ನು ತಿನ್ನುತ್ತಿದ್ದೇನೆ, ನನಗೆ ಮತ್ತು ನನ್ನ ಮಗುವಿಗೆ ಇದು ಶುದ್ಧ ಮನಸ್ಸಿನಿಂದ ಬೇಡಿಕೊಳ್ಳುತ್ತಿದ್ದೇನೆ. ಈ ಆಹಾರ ನನಗೆ ಎಲ್ಲ ಪೋಷಕಾಂಶಗಳನ್ನು ನೀಡುತ್ತದೆ, ಸಾಕಷ್ಟು ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳಿ ಧನ್ಯವಾದಗಳು 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 ಅಂತ ಹೇಳಿ ಸಹ ನೀವು ಊಟವನ್ನು ಮಾಡ್ಬೋದು. ಹಾಗೆ ಬಾಯಿ ಮಾತಲ್ಲಿ ಹೇಳಿ ಊಟ ಮಾಡಬಾರ್ದು. ಅದು ನಮ್ಮ ಭಾವನೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋ ಸಂಪೂರ್ಣ ಭಾವನೆಯಿಂದ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಕೊನೆಯದಾಗಿ ಹೇಳಬೇಕಂದ್ರೆ, ನಾವು ಏನನ್ನೇ ತಿನ್ನಲಿ, ಏನನ್ನೇ ನೋಡಲಿ, ಅದರ ಬಗ್ಗೆ ನಾವು ಮಗುವಿಗೂ ಸಹ ತಿಳಿಸಬೇಕು. ನಾವು ತಿನ್ನುತ್ತಿರುವ ಆಹಾರ ಇದು ಯಾಕೆ ತಿನ್ನಬೇಕು ಅನ್ನೋದನ್ನು ತಿಳಿಸಿಕೊಡಬೇಕು. ಮತ್ತು ನಾವು ಏನನ್ನು ನೋಡ್ತೀವೋ ಇದರ ಬಗ್ಗೆ, ಅದರ ಗುಣಗಳ ಬಗ್ಗೆ ನಾವು ತಿಳಿಸ್ತಾ ಹೋದರೆ ಮಗುವಿಗೂ ಸಹ ಭ್ರೂಣದಲ್ಲಿರುವಾಗಲೇ ಆಹಾರದ ಬಗ್ಗೆ ಆಸಕ್ತಿ, ಮತ್ತು ನಾವು ಏನನ್ನೇ ನೋಡಿದರೂ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋ ಆಸಕ್ತಿ ಬೆಳೆಯುತ್ತಾ ಹೋಗುತ್ತೆ. ಇದು ಅಧ್ಯಾಯ 22ರ ಅರ್ಥವಾಗಿದೆ. ಮೇನ್ ಪಾಯಿಂಟ್ ಹೇಳಬೇಕು ಅಂದರೆ, ಡಾಕ್ಟರ್ ಹೇಳೋ ಸಲಹೆ ಮೇರೆಗೆ ಔಷಧಿಗಳನ್ನು ತೆಗೆದುಕೊಳ್ಬೇಕು. ಮತ್ತು ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ನಾವು ತಿನ್ನಬೇಕು. ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ಹೇಳಿ ಏನೇನನ್ನೋ ತಿನ್ನೋದಕ್ಕೆ ಹೋಗಬಾರ್ದು. ಮತ್ತು ಊಟವನ್ನು ಕೃತಜ್ಞತೆ ಭಾವನೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಊಟವನ್ನು ಮಾಡಬೇಕು. ಮತ್ತು ದಾನವನ್ನು ಮಾಡಬೇಕು. ನಂತರ ನಾವೇನನ್ನೇ ತಿನ್ನಲಿ ನೋಡಲಿ ಅದರ ಬಗ್ಗೆ ನಮ್ಮ ಮಗುವಿಗೂ ಸಹ ಪ್ರಜ್ಞೆ ಮೂಡುವಂತೆ ಮಗುವಿನೊಂದಿಗೆ ನಾವು ಮಾತನಾಡಿದ್ದೆ ಆದರೆ ಅದಕ್ಕೂ ಸಹ ಎಲ್ಲ ಪ್ರಕೃತಿಯ ಬಗ್ಗೆ ಮತ್ತು ಆಹಾರದ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 23 ಕೆಲವು ಗರ್ಭಧಾರಣೆಯ ಮುನ್ನೆಚ್ಚರಿಕೆಗಳು, ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಈ ಹಿಂದಿನ ಅಧ್ಯಾಯಗಳನ್ನು ನೋಡಿಲ್ಲ, ಹೋಗಿ ಒಂದು ಸರ್ತಿ ನೋಡಿ. ಅಂದರೆ ನಿಮಗೆ ಪೂರ್ತಿಯಾಗಿ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ತಿಳುವಳಿಕೆ ಬರುತ್ತಾ ಹೋಗುತ್ತೆ. ಒಂದು ಆಲೋಚನೆ ನಿಮ್ಮ ಜೀವನವನ್ನು ಬದಲಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.